ಕೌತುಕದ ನುಡಿ. ನೀವು ಒಂದ್ಸರಿ ಬಾಯ್ ಕಳೆದು ಕೊಂಡು ಬಿಟ್ಟು ಹ್ಯಾಂಡ್ ಹೇಳ್ರಿ ನಾನು ಹೋಗೇ ಬಿಟ್ರಿ ಯಾರು ಸುಮ್ಮೀರ ನಮ್ಮ ಜೀವನದಲ್ಲಿ ಇದಿಷ್ಟು ಎಷ್ಟು ನಡೀತಾ ಉಂಟು ಇಂಥದ್ದು. ನಮ್ದು ಮಂತ್ರಿಗಳದ್ದೆಲ್ಲ ಪಕ್ಕನ ಹೋಗು ಜೀವಿ ಅಲ್ವಾ? ನೀವು ಬೇಕಾದ್ರೆ ಕೆಳಗೆ ಹೋಗ್ತೀರಿ ಬಿಟ್ಟು ಮ್ಯಾಲ ಹೋಗ. ಎಂತ ಕೆಳಗೆ ಹೋಗುದ? ಏಯ್ ಸಖೇದ ಆಶ್ಚರ್ಯ. ಸಫೇದ ಆಶ್ಚರ್ಯ ಹಚ್ಕೋಬಾ ಹೋಗು. ಸಖೇದ ಆಶ್ಚರ್ಯ ಹೀಗೂ ಉಂಟೆ ಅಂತ ಆಗ್ತಂದ್ರೆ ಆಗ್ತದ? ಆಗುದಿಲ್ವಾ? ಏಯ್ ಕುಳಿತನಿಗೆ ಮಗ, ಅವನ ಹೆಂಡತಿ ಮೇಧಾವಿನಿ, ಹುಟ್ಟು ಬಂಜೆ, ಎಲ್ಲಿಯವರೆಗೆ ಜಗತ್ ಪ್ರಸಿದ್ಧ ಬಂಜೆ. ಮಕ್ಕಳು ಬೇಕು ಅಂತ ಊರವರೆಗೆ ನಾವು ಸತ್ತನ ಕಟ್ಟಾಗ ಸುತ್ತ ಬತ್ತಾಗ ಮಕ್ಕಳಾಗ್ಲಿ ಅಶೋತ್ಕಟ್ಟ ಸುತ್ತ ಬರ್ತಾ ಇದ್ರೆ ಮಕ್ಕಳಾಗ್ತಾರೆ ಮನೆ ಬಿಟ್ಟೆಲ್ಲ. ಯಾರ ಹೇಳ್ಯಾರನ್ರಿ? ಏನ್ ಹೇಳಿದ್ರಂತೆ? ಗಡ್ಡ ಬಿಟ್ಟು ಗುಡ್ಡ ಆಗ್ತದವ್ರು. ಅವ್ನು ಸತ್ತನ ಕಟ್ಟೆ ಸುತ್ತ ಬಂದ್ರ 3 ಸುತ್ತ ಬಂದ್ರ 6 ಮಕ್ಕಳು ಆಗ್ತಾವ. ಅದೆಲ್ಲ ಸತ್ಯ ಆದ್ರೆ ಇಷ್ಟೊತ್ತಿಗೆ ಜನಸಂಖ್ಯೆ ತಡ್ಕೊಳ್ಲಿಕ್ಕೆ ಆಗ್ತಿತ್ತೆ. ನಮಗೇನ್ ಗೊತ್ತಿ? ಅಲ್ಲ ಅದಲ್ಲ ಅಲ್ವಾ? ಅದಲ್ಲ ಮಗ ಏಯ್ ಕುಳಿಂದಪ್ಪ ಮಗ ಅದು ಮೇಧಾವಿನ ಮಾಡುದ ಅಲ್ಲ. ಏಯ್ ಈ ಹುಂಜ ಮೊಟ್ಟೆ ಇಡ್ತದೇನ ಎಂತ ಮಾತಾಡ್ತದೆ? ಹುಂಜ ಮೊಟ್ಟೆ ಇಡ್ತಿರ್ತಾರೆ, ಹುಂಜ ಅಲ್ಲದ ಹೆಂಗ? ಹೌದಾ? ಅದು ಜ್ಞಾತ ಅಂತಲೇ ಕರಿಯ. ಕಗ್ಗಲ್ಲ ಮೇಲೆ ಕಮಲ ಆಗುತ್ತದ, ಅಲ್ಲಿ ಕೆಸ ಐತೆ ಅಂತಲೇ. ಪಶ್ಚಿಮದಲ್ಲಿ ಸೂರ್ಯೋದಯ ಆಗ್ತದ. ಅಯ್ಯೋ ದಿಕ್ಕಲ್ಲ ಅಂತಲೇ ತಿಳ್ಕೊ. ಮತ್ತೆ ಬಂಜೆಗೆ ಮಕ್ಕಳಾಗುದು ಹೇಗ? ಅದು ಅವ್ರು ಆಗ್ತಿರ್ತಾರೆ. ನನಗೀಗ ಗೊತ್ತಾಯ್ತು. ಏನ್ರಿ? ಸತ್ಯ ಹೇಳು, ನಿಮ್ಮ ಒಡೆಯ ಕುಳಿಂದನಿಗೆ ಬೇರೆ ಸಂಬಂಧವಿದೆ ಅಂತ ಮಾತಾಡ್ತಿರ್ರಿ ನೀವು? ಶಾಂತಮ್ಮ ಪಾಪಮ್ಮ 2 ಜನ ಇದ್ದಾರ? ಶಾಂತಮ್ಮ ಪಾಪಮ್ಮ ಹೇಳಿದಿಲ್ಲ? ಎಂತ ಮಾತಾಡಿದ್ರಿ? ಅಂತದವರಲ್ಲ ಶಾಂತಂ ಪಾಪಂ ಹಂಗ ಮೇಧಾವಿನ್ಯ ಮಾಡುದಲ್ಲ ಅಲ್ಲ. ಕುಳಿಂದಪ್ಪನವರಿದ್ದಾರೆ ಸಂಬಂಧಿ. ಕುಳಿಂದಪ್ಪನವ್ರ ಮಗ ಸುಳ್ಳಲ್ಲ. ಹಾಗಿದ್ರೆ ಬಹುಶಃ ನಿಮ್ಮ ಊರಿನಲ್ಲೆಲ್ಲ ಗಂಡಸರ ಮಕ್ಕಳು ಹಡಿಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ. ಎಲ್ಲಿವರೆಗೆ ಬಂತ ಕಾಲ? ಮುಗಿಪ ಈ ಗಂಡಸರೇ ಮಕ್ಕಳ ಹಡಿಯಕ್ಕೆ ಪ್ರಾರಂಭ ಮಾಡಿದ್ರೆ ಈ ಹೆಂಗಸರಿಗೆ ಏನ್ ಕೆಲಸ? ಈ ಹೆಂಗಸರು ಮಕ್ಕಳು ಹಡಿತಾರೆ, ಹೌದಾ? ಗರ್ಭವತಿಯಾಗಿ ಎಷ್ಟು ತಿಂಗಳಿಗೆ? ಎಷ್ಟು ತಿಂಗಳಿಗ? ನಮ್ ಹೆಂಡ್ರಿಗೆ ಬರ್ಬೇಕು. 9 ತಿಂಗಳ ನವಮಾಸ, 9 ದಿವಸ 9 ಬೆಳಿಗ್ಗೆ ಅಂತ ಹೇಳ್ತಾರೆ. ಹಾಗಿದ್ರೆ ಅದಕ್ಕೂ ಮೊದಲು ಮಗು ಎಲ್ಲಿತ್ತು ಎಂತ ಗೊತ್ತಿಲ್ಲ? ನಿನ್ನ ಮಕ್ಕಳಾಗಿದ್ದಾರಾ? 1-2-3 ಆಗ್ಯಾರ. ಹೌದಾ? 9 ತಿಂಗಳಿಗೆ ಅಲ್ವಾ? ಮತ್ತೆ 3 ತಿಂಗಳಿಗೆ ಎಲ್ಲಿತ್ತು ಮಗು? ನಾ ಕೇಳಕ್ಕೆ ಹೋಗಿ ಇಲ್ಲಿ ನಾ ಹೇಳ್ತಾನೆ ಕೇಳು. 3 ತಿಂಗಳು ಗಂಡಸರಲ್ಲಿ ಇರ್ತದೆ ನೋಡಿ. ನಿಮ್ಮಂತ ಮಾತ್ರ ಎಲ್ಲಿರ್ತೈತೆ ಗೊತ್ತ? ಎಂತೆಂತ ಸಂಶೋಧನೆ ಮಾಡಿ ಆಗಿದೆ ಗೊತ್ತುಂಟ? ನಿಮ್ಗೆ ಮಕ್ಕಳು ಯಾರ ಮಕ್ಕಳು? ಮತ್ತೆ ಅವನಿಗೂ ಅಲ್ಲ ಅಂತಾದ್ರೆ ಏನು ಮಗು ಆಗ್ತದ? ಓ ಹಂಗೆ. ಈ ಮಗು ಆದದ್ದೇ ಹಂಗೆ. ಹೌದು. ಆ ಮಗುವಿಗೊಂದು ಕಥೆ ಐತಿ. ಮಗುವಿಗೆ ಕಥೆಯ? ಕೇಳ್ಬೇಕು.